ನನ್ನ ಕಥೆಯನ್ನು ಬರೆಯುವುದನ್ನು ಮುಂದುವರಿಸಿ. ನೀವು ಪ್ರಾರಂಭಿಸಿ ಎಂದು ಬಾಬಾಜಿ ನನ್ನ ಹಿಂದೆ ನಿಂತು ಹೇಳುವುದನ್ನು ನಾನು ನೋಡಬಲ್ಲೆ. ಅವರು ಹೇಳಿದರು, ಮತ್ತು ನಾನು ಅವರ ಜೀವನ ಕಥೆಯನ್ನು ಮುಕ್ತ ಹೃದಯದಿಂದ ಬರೆದೆ, ಅವರ ಸೂಚನೆಗಳನ್ನು ಅನುಸರಿಸಿ. ಬಾಬಾಜಿಯೊಂದಿಗಿನ ನನ್ನ ಸಂಭಾಷಣೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಪಲ್ಲವಿ: ಬಾಬಾಜಿ, ನಿಮ್ಮ ಜೊತೆ ಈ ಸಂವಹನ ಹೇಗೆ ನಡೆಯುತ್ತಿದೆ? ನಾವು ಹೇಗೆ ಸಂಪರ್ಕದಲ್ಲಿದ್ದೇವೆ? ನಿಮ್ಮ ಸಂದೇಶವನ್ನು ಸ್ವೀಕರಿಸಲು ನಾನು ತೆರೆದ ಕ್ಷಣ ನಾನು ನಿಮ್ಮನ್ನು ನೋಡಲು ಸಾಧ್ಯವಾಯಿತು. ಅದು ಹೇಗಿತ್ತು? ದಯವಿಟ್ಟು ಉತ್ತರಿಸಿ. ಬಾಬಾಜಿ: ಎರಡು ಆತ್ಮಗಳು ಒಂದಾಗುವುದು ಹೇಗೆ ಸಂಭವಿಸುತ್ತದೆ? ಅದು ಕೇವಲ ಒಂದು ಅಲ್ಲವೇ? ಅದಕ್ಕೆ ಯಾವುದೇ ವ್ಯಾಖ್ಯಾನ ಅಥವಾ ವಿವರಣೆ ಇಲ್ಲ, ಅದು ಅಸ್ತಿತ್ವದಲ್ಲಿದೆ. ನಾವು ಸಂವಹನ ನಡೆಸುತ್ತಿರುವ ಈ ಕ್ಷಣದಲ್ಲಿಯೇ ನಮ್ಮ ವ್ಯಕ್ತಿತ್ವಗಳು ಅಖಂಡವಾಗಿದ್ದರೂ ನಾವು ಒಂದಾಗಿದ್ದೇವೆ. ನಾನು ನಿಮ್ಮೊಂದಿಗಿದ್ದೇನೆ ಮತ್ತು ನಿಮ್ಮ ಪ್ರಯಾಣವು ಈಗ ನನ್ನೊಂದಿಗೆ ಪ್ರಾರಂಭವಾಗುತ್ತದೆ. ಸತ್ಯಲೋಕ ಅಥವಾ ಆತ್ಮಾಲೋಕದ ಸಮತಲದಲ್ಲಿ ನಾವೆಲ್ಲರೂ ಇಬ್ಬರೂ ಸಂಪರ್ಕ ಸಾಧಿಸಲು ಮತ್ತು ತಮ್ಮ ಬುದ್ಧಿವಂತಿಕೆಯನ್ನು ಹಂಚಿಕೊಳ್ಳಲು ಸಿದ್ಧರಿರುವಾಗ ಆತ್ಮವು ಇನ್ನೊಂದರೊಂದಿಗೆ ಕಂಪಿಸಬಹುದು. ಪಲ್ಲವಿ: ನೀನು ಯಾರು ಮತ್ತು ನನ್ನ ಮೂಲಕ ನೀನು ಯಾವ ರೀತಿಯ ಜ್ಞಾನವನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೀಯಾ? ಶಿವ ಯಾರು? ನಾನು ಶಿವ ಎಂಬ ಪದವನ್ನು ಸರಿಯಾಗಿ ಸ್ವೀಕರಿಸಿದ್ದೇನೆಯೇ? ದಯವಿಟ್ಟು ಅದರ ಮೇಲೆ ಸ್ವಲ್ಪ ಬೆಳಕು ಚೆಲ್ಲಿ. ಬಾಬನ್: ನಾನು ಯಾರು? ನಾನು ಏನು? ನಾನು ಶಿವಪ್ರಜ್ಞೆ, ಅಥವಾ ನೀವು ಹೇಳಬಹುದು, ಶಿವನು ನನ್ನ ಸ್ವಂತ ಸ್ವಭಾವ, ಅಲ್ಲಿ ನಾನು ನಿಮ್ಮ ರೂಪದಲ್ಲಿ ಅನುಭವಿಸಲು ಸಾಕಾರಗೊಂಡಿದ್ದೇನೆ.